ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಇಡೀ ಮನೆ ಮಂದಿಯೆಲ್ಲ ಕುಳಿತು ನೋಡುವ ಹೋಮ್ಲಿ ಚಿತ್ರಗಳಲ್ಲಿ ಬಹಳಷ್ಟು ಯಶಸ್ಸು ಕೀರ್ತಿ ಗಳಿಸಿದ ನಟಿ ಅಂದ್ರೆ ಅದು ಸರಿತಾ ಅವರು. ಅಣ್ಣಾವ್ರ ಬಹುತೇಕ ಸಿನಿಮಾಗಳಲ್ಲಿ ನಟಿಸಿದ ಸರಿತಾರ ಸಂಕೋಚದ ಸ್ವಭಾವ, ಆ ದಿಟ್ಟ ನಿರ್ಧಾರಗಳು, ಅವರ ಮುಗ್ಧತೆಯ ನಟನೆ ಎಲ್ಲವೂ ಕಣ್ಮುಂದೆ ಬರುತ್ತೆ. ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ನಟಿ ಸರಿತಾರ ಪಾತ್ರ ಕಣ್ಣೀರು ತರಿಸುವಂಥದ್ದೇ. ಬರೀ ಪರದೆಯ ಮುಂದೆ ಮಾತ್ರವಲ್ಲ, ಪರದೆಯ ಹಿಂದೆಯೂ ಸರಿತಾರ ಬದುಕು ಕಣ್ಣೀರು ತರಿಸುತ್ತೆ. ತನ್ನ ಜೀವನದುದ್ದಕ್ಕೂ ಸಾಲು ಸಾಲು ಏಳು ಬೀಳುಗಳನ್ನ ಕಂಡಿದ್ದ ನಟಿ ಹೊರ ಜಗತ್ತಿಗೆ ಮಾತ್ರ ನಗುತ್ತಿರುವಂತೆ ಕಾಣ್ತಿದ್ರು. ಆದರೆ ತನ್ನ ಎದೆಯಾಳದ ಜಗತ್ತಿನಲ್ಲಿ ಒಂಟಿತನ ಅವರನ್ನ ಕಾಡುತ್ತಲೇ ಇತ್ತು. ಕೇವಲ 15 ವರ್ಷಕ್ಕೆ ಬಾಲ್ಯ ವಿವಾಹವಾದ ನಟಿ ಸರಿತಾ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಕಷ್ಟಗಳನ್ನ ಕಂಡವರು. ಆದರೆ ಅವರ ಜೀವನದಲ್ಲಿ ಕೈ ಹಿಡಿದಿದ್ದು ಅವರ ಪ್ರತಿಭೆ ಮಾತ್ರ. ನಟನೆಯ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದಿಸಿದ ನಟಿ ಸರಿತಾ ಇಂದಿಗೂ ಸಿನಿಮಾ ರಂಗದಲ್ಲಿಯೇ ಸಕ್ರಿಯರಾಗಿದ್ದಾರೆ. ಅಷ್ಟಕ್ಕೂ ಸರಿತಾರ ಬದುಕಿನಲ್ಲಾದ ಆ ನೋವಿನ ಕಥೆಯಾದ್ರೂ ಏನು, ಏನೆಲ್ಲ ಏಳು ಬೀಳುಗಳನ್ನ ಕಂಡಿದ್ದಾರೆ ಸರಿತಾ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ತಮಿಳು, ತೆಲುಗು, ಹಿಂದಿ, ಕನ್ನಡ ಹೀಗೆ ನಾನಾ ಭಾಷೆಗಳಲ್ಲಿ ನಟಿಸಿ ತಮ್ಮ ನಟನೆಯಿಂದಲೇ ಜನಮಾನಸದಲ್ಲಿ ಉಳಿದ ನಟಿಯೇ ಸರಿತಾ. 80-90ರ ದಶಕದ ಕನ್ನಡ ಪ್ರೇಕ್ಷಕರ ಅಚ್ಚುಮೆಚ್ಚಿನ ನಟಿಯರಲ್ಲಿ ಸರಿತಾ ಕೂಡ ಒಬ್ಬರು. ಚಲಿಸುವ ಮೋಡಗಳು, ಹೊಸ ಬೆಳಕು, ಭಕ್ತ ಪ್ರಹ್ಲಾದ ಸೇರಿದಂತೆ ಕನ್ನಡದ ಬಹಳಷ್ಟು ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿ ಸರಿತಾ ಅಭಿನಯಿಸಿದ್ದಾರೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಹೆಚ್ಚಾಗಿ ನಟಿಸಿದ್ದಾರೆ ಅನ್ನೋದು ಅವರ ನಟನಾ ಶೈಲಿಗೆ ಉತ್ತಮ ಉದಾಹರಣೆ. ಹೊಸ ಬೆಳಕು ಚಿತ್ರದ ತೆರೆದಿದೆ ಮನೆ ಓ ಬಾ ಅತಿಥಿ ಹಾಡಂತೂ ಯಾರೂ ಮರೆಯಲು ಸಾಧ್ಯವಿಲ್ಲ. ಸ್ವಲ್ಪ ಕಪ್ಪಗಿದ್ದರೂ ದಪ್ಪಗಿದ್ದರೂ ಅದ್ಯಾವುದೂ ಅವರ ನಟನಾ ಚಾತುರ್ಯಕ್ಕೆ ಅಡ್ಡಿಯಾಗಲಿಲ್ಲ. ಅಂಥ ಅಮೋಘ ನಟನೆ ಅವರಿಗೆ ಸಿದ್ಧಿಸಿತ್ತು. ಇಂಥ ನಟಿ ಅನುಭವಿಸಿದ್ದ ಯಾತನೆ ಅಷ್ಟಿಷ್ಟಲ್ಲ. ಕಷ್ಟಗಳ ಸರಮಾಲೆ ಶುರುವಾಗಿದ್ದು ಅವರ 15ನೇ ವಯಸ್ಸಿನಲ್ಲಿ. 1960 ಆಂಧ್ರಪ್ರದೇಶದಲ್ಲಿ ಜನಿಸಿದ ಸರಿತಾರ ಮೂಲ ಹೆಸರು ಅಭಿಲಾಷ್. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಬಾಲ್ಯದಲ್ಲಿಯೇ ನಟನೆಯಲ್ಲಿ ಬಹಳ ಆಸಕ್ತಿ ಹೊಂದಿದ್ರು. ಅದುವೇ ಅವರ ಬದುಕಿನಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತು. ಸರಿತಾರಿಗೆ 1975ರ ಹೊತ್ತಿಗೆ ಅಂದಿನ ಕಾಲದಲ್ಲಿ ಬಾಲ್ಯ ವಿವಾಹವೇ ಚಾಲ್ತಿಯಲ್ಲಿತ್ತು. ಹಾಗಾಗಿ 15ನೇ ವಯಸ್ಸಿಗೆ 35 ವರ್ಷದ ವೆಂಕಟಸುಬ್ಬಯ್ಯ ಎನ್ನುವರೊಂದಿಗೆ ಸರಿತಾರನ್ನ ಮದುವೆ ಮಾಡಲಾಯಿತು. ವಯಸ್ಸಿನಲ್ಲಿ ಬಹಳಷ್ಟು ಅಂತರವಿದ್ದ ಕಾರಣಕ್ಕೆ ಸಹಜವಾಗಿಯೇ ಸಂಸಾರದಲ್ಲಿ ಸ್ವಾರಸ್ಯವಿರಲಿಲ್ಲ. ಅಲ್ಲದೆ ಗಂಡನ ಕಿರುಕುಳ ವಿಪರೀತವಾಗಿತ್ತು. ಪ್ರತಿನಿತ್ಯವೂ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದನೆಂದು ಸ್ವತಃ ಸರಿತಾರೆ ಸಂದರ್ಶನವೊಂದರಲ್ಲಿ ಅಳಲನ್ನ ತೋಡಿಕೊಂಡಿದ್ದಾರೆ. ಹೀಗೆ ಹದಿಹರೆಯದ ವಯಸ್ಸಿನಲ್ಲಾದ ಮಾನಸಿಕ ಆಘಾತದಿಂದಾಗಿ ಕೆಲವೇ ತಿಂಗಳುಗಳಲ್ಲಿ ಗಂಡನನ್ನ ಬಿಟ್ಟು ತವರು ಮನೆ ಸೇರಿಕೊಂಡರು ಸರಿತಾ. ಚೆನ್ನೈನಲ್ಲಿ ಉದ್ಯೋಗದಲ್ಲಿದ್ದ ಗಂಡ ವೆಂಕಟ ಸುಬ್ಬಯ್ಯನವರು ಬಾಲಕಿ ಸರಿತಾ ಮನೆ ಬಿಟ್ಟು ಹೋಗಿದ್ದಾಳೆ, ತವರು ಮನೆ ಸೇರಿಕೊಂಡಿದ್ದಾಳೆ ಎಂದು ಸರಿತಾ ವಿರುದ್ಧ ಕೋರ್ಟ್ನಲ್ಲಿ ಮೊಕದ್ದಮೆ ಹೊರಡ್ತಾರೆ. ನನ್ನ ಹೆಂಡತಿಯನ್ನ ವಾಪಸ್ ಕಳಿಸಿಕೊಡಿ ಎಂದು ಕೋರ್ಟ್ ಮೊರೆ ಹೋಗ್ತಾರೆ. ವಿಚಾರಣೆ ನಡೆಸಿದ ನ್ಯಾಯಾಲಯ ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ಇದೊಂದು ಬಾಲ್ಯ ವಿವಾಹ ಎಂದು ಪರಿಗಣಿಸಿ ಆ ಮದುವೆಯನ್ನೇ ಅನೂರ್ಜಿತಗೊಳಿಸಿ ಆದೇಶ ಹೊರಡಿಸಿಬಿಡುತ್ತೆ. ಕೊನೆಗೆ ಬಂದ ದಾರಿಗೆ ಸುಂಕವಿಲ್ಲ ಎಂದು ಗಂಡ ಸುಮ್ಮನಾದ್ರೆ ಸರಿತಾರ ಬಾಳು ಸುಗಮವಾಯಿತು. ಅಲ್ಲಿಂದ ಶುರುವಾಗಿದ್ದೇ ತನ್ನಿಷ್ಟವಾದ ನಟನೆಯ ದಾರಿ ಹಿಡಿಯುವುದು.
ಸರಿತಾರ ನಟನೆಯ ಪಯಾಣ ಶುರುವಾಗಿದ್ದು 1978ರಲ್ಲಿ. ಅದು ತೆಲುಗು ಚಿತ್ರದ ಮೂಲಕ. ಆದರೆ ನಿಜವಾದ ಯಶಸ್ಸು ತಂದುಕೊಟ್ಟಿದ್ದು 1979ರಲ್ಲಿ ತೆರೆಕಂಡ ನಿರ್ದೇಶಕ ಕೆ ಬಾಲಚಂದರ್ ನಿರ್ದೇಶಿಸಿದ ಮರೋ ಚರಿತ್ರ ಚಿತ್ರದ ಮೂಲಕವೇ. ಈ ಚಿತ್ರದಲ್ಲಿ ಕಮಲ್ ಹಾಸನ್ ಅವರೊಂದಿಗೆ ನಟಿಸಿದ್ದ ಸರಿತಾರ ನಟನೆ ಕಂಡು ಎಲ್ಲರೂ ಹಾಡಿ ಹೊಗಳ್ತಾರೆ. ಆ ಸಿನಿಮಾ ಅದೆಷ್ಟು ಯಶಸ್ಸನ್ನ ಕಾಣ್ತಿತ್ತೆಂದ್ರೆ ಹಿಂದಿ ಭಾಷೆಯಲ್ಲಿ ಏಕ್ ದೂಜೆ ಕೇಲಿಯೇ ಎಂದು ರೀಮೇಕ್ ಆಯಿತು. ಅದು ಕೂಡ ದೊಡ್ಡ ಮಟ್ಟಕ್ಕೆ ಹಿಟ್ ಆಯಿತು. ಇದರ ನಂತರ ಸರಿತಾ ಅವರು ಕೆ ಬಾಲಚಂದರ್ ಅವರ ಹಲವು ಚಿತ್ರಗಳಲ್ಲಿ ನಟಿಸಿದ್ರು. ಇಡೀ ಕಥಾ ಕಾಡು, ಅಗ್ನಿಸಾಕ್ಷಿ, ಕಲ್ಯಾಣ ಅಗತಿಗಳ್ ಮುಂತಾದ ಚಿತ್ರಗಳಲ್ಲಿ ಸರಿತಾ ನಟನೆ ಅಮೋಘವಾದದ್ದು. ಅವರ ಜೀವಮಾನದ ಸಾಧನೆಗೆ ತಮಿಳು ಚಿತ್ರರಂಗ 3 ಬಾರಿ ಅತ್ಯುತ್ತಮ ನಟಿ ಪ್ರಶಸ್ತಿ ನೀಡಿದೆ. ಹಾಗೆಯೇ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಲಭಿಸಿವೆ. ತಮಿಳು ಮಾತ್ರವಲ್ಲ, ತೆಲುಗು, ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗಗಳಲ್ಲಿಯೂ ಖ್ಯಾತಿಯನ್ನ ಗಳಿಸಿದ್ರು. ತೆಲುಗಿನಲ್ಲಿ ಇಡೀ ಕಥಾ ಕಾಡು, ಕೋಕಿಲಮ್ಮ, ಕಾಲಿಯುಗ, ಪಾಂಡವುಲುಗಳಲ್ಲಿ ನಟಿಸಿದ ಸರಿತಾರ ನಟನೆಯನ್ನ ಕಂಡು ಪ್ರೇಕ್ಷಕರು ಭೇಷ್ ಎಂದಿದ್ರು. ಮಲಯಾಳಂನಲ್ಲಿ ಮಮ್ಮೂಟಿ ಅವರೊಂದಿಗೆ ಥನಿಯವರ್ತನಂ, ಕುಟ್ಟುಟ್ಟೇನ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರು. ಇನ್ನು ಕನ್ನಡದಲ್ಲಿ ಚಲಿಸುವ ಮೋಡಗಳು, ಹೊಸ ಬೆಳಕು, ಕೆರಳಿದ ಸಿಂಹ ಮುಂತಾದ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿ ಪ್ರಶಂಸೆ ಪಡೆದರು. ಶ್ರೀನಾಥ್ ಜೊತೆ 2 ರೇಖೆಗಳಲ್ಲಿ ನಟಿಸಿ ಜನಮನ ಗೆದ್ದರು. ಶ್ರೀಧರ್ ಜೊತೆ ಬ್ರಹ್ಮಗಂಟು ಸಿನಿಮಾದ ಆ ಮುಗ್ಧ ಹುಡುಗಿ ಪಾತ್ರ ಎವರ್ಗ್ರೀನ್ ಸಿನಿಮಾವಾಗಿ ಹೊರಹೊಮ್ಮಿತ್ತು. ಹೀಗೆ 4 ಭಾಷೆಗಳಲ್ಲಿಯೂ ದೊಡ್ಡ ನಟಿಯಾಗಿ ಪ್ರಸಿದ್ಧಿ ಪಡೆದುಕೊಂಡರು ಸರಿತಾ ಅವರು. ಹೀಗೆ 1988ರಲ್ಲಿ ಸರಿತಾ ಅವರು ಮಲಯಾಳಂ ನಟ ಮುಕೇಶ್ ಅವರನ್ನ ಮದುವೆಯಾದರು. ಬಳಿಕ ಸಿನಿಮಾ ರಂಗದಿಂದಲೇ ಹಿಂದೆ ಸರಿದು ದಾಂಪತ್ಯ ಜೀವನಕ್ಕೆ 2 ಮಕ್ಕಳು ಜನಿಸ್ತಾರೆ. ಆದರೆ ಅವರ ಸಾಂಸಾರಿಕ ಬದುಕು ಮಾತ್ರ ಹಳಿ ತಪ್ಪಿತ್ತು. 2ನೇ ಮದುವೆಯಾದ ನಂತರವಾದ್ರೂ ಸುಖ ಜೀವನ ಸಿಗುತ್ತಾ ಅಂದ್ರೆ ಅಲ್ಲೂ ಸರಿತಾರಿಗೆ ನೋವಿನ ಸರಮಾಲೆಯೇ. ಮುಕೇಶ್ ಸರಿತಾರನ್ನ ದೈಹಿಕವಾಗಿಯೂ ಮಾನಸಿಕವಾಗಿ ಹಿಂಸಿಸ್ತಾ ಇದ್ರು. ಈ ವಿಚಾರವನ್ನೇ ಮುಕ್ತವಾಗಿ ಹಂಚಿಕೊಂಡಿದ್ರು ಸರಿತಾ. ಅಲ್ಲದೆ ಕೆಲವು ದುರಂತಮಯ ಕ್ಷಣಗಳನ್ನ ಎದುರಿಸಿದ್ದಾರೆ ಸರಿತಾ. ಅದು ಗರ್ಭಿಣಿಯಾಗಿದ್ದಾಗ ಹೊಟ್ಟೆಗೆ ಒದೆ ತಿಂತಿತ್ತು. ನಿಜಕ್ಕೂ ಇಂತಹ ವಿಕೃತಿಯನ್ನ ಯಾವ ಹೆಣ್ಣು ಮಗಳು ತಾನೇ ಒಪ್ಕೊಳ್ತಾಳೆ? ಅದು ಬಿಡಿ, ಯಾವ ನಾಗರಿಕ ತಾನೇ ಸಂಪತ್ತಿಸಿಕೊಳ್ತಾರೆ ಅಲ್ವಾ? ಸರಿತಾ ಗರ್ಭಿಣಿಯಾಗಿದ್ದಾಗ ಮುಕೇಶ್ ಅವರು ಅವರ ಹೊಟ್ಟೆಗೆ ಒದ್ದಿದ್ರಂತೆ. ಸರಿತಾ ಅವರು ಅಂಗಳಕ್ಕೆ ಬಿದ್ದು ಅಳುತ್ತಿದ್ದರಂತೆ. ಆಗ ಮುಕೇಶ್ ಅವರು, ಓಹ್, ನೀನು ಒಳ್ಳೆಯ ನಟಿ, ಅಳು ಅಳು ಎಂದು ವಿಕೃತವಾಗಿ ಹೇಳ್ತಿದ್ರಂತೆ. ಮತ್ತೊಮ್ಮೆ 9 ತಿಂಗಳ ಗರ್ಭಿಣಿ ಇದ್ದಾಗ ಊಟಕ್ಕೆ ಹೋಗಿ ಬರುವಾಗ ಕಾರಿನಲ್ಲಿ ಕುಳಿತುಕೊಳ್ಳುವ ಸಂದರ್ಭದಲ್ಲಿ ಮುಕೇಶ್ ಕಾರನ್ನ ಮುಂದೆ ಹಿಂದೆ ಚಲಿಸುತ್ತಾ ಅಣಕಿಸಿ ವಿಕೃತನಿಗೆ ಬೀರುತ್ತಿದ್ದಂತೆ. ಆಗ ಸರಿತಾ ಕೆಳಗೆ ಬಿದ್ದು ಅಳುತ್ತಿದ್ದರಂತೆ. ಮುಕೇಶ್ನ ಸೈಕೋ ವರ್ತನೆ ನಿಲ್ಲಲಿಲ್ಲ ಅಂತ ಮಲಯಾಳಂನ ಖಾಸಗಿ ಚಾನೆಲ್ ಸಂದರ್ಶನವೊಂದರಲ್ಲಿ ಸರಿತಾ ತಮ್ಮ ನೋವಿನ ಘಟನೆಗಳನ್ನ ಹಂಚಿಕೊಂಡಿದ್ದಾರೆ. ಮತ್ತೊಂದು ಘಟನೆ ಅಂದ್ರೆ, ಮಧ್ಯರಾತ್ರಿ ಕುಡಿದು ಬಂದ ಗಂಡ ಮುಖೇಶನಿಗೆ ಏಕೆ ತಡವಾಯಿತು ಎಂದು ಕೇಳಿದ್ದಕ್ಕೆ ಕೋಪಗೊಂಡು ಆಕೆಯ ಕೂದಲು ಹಿಡಿದೆಳೆದು ಹೊಡೆದಿದ್ರಂತೆ. ಈ ಹಿಂಸೆಯನ್ನು ಹಲವಾರು ವರ್ಷಗಳವರೆಗೆ ಯಾರಿಗೂ ಹೇಳಿಲ್ಲ. ಏಕೆಂದರೆ ಮುಕೇಶ್ ಅವರ ತಂದೆ ಈ ಬಗ್ಗೆ ಹೊರಗೆ ಎಲ್ಲೂ ಹೇಳಬೇಡ ಎಂದು ಪ್ರತಿಜ್ಞೆ ಮಾಡಿಸ್ಕೊಂಡಿದ್ರಂತೆ. ಮುಕೇಶ್ ತಂದೆ ಓ ಮಾಧವನ್ ಅವರು ಪ್ರಸಿದ್ಧ ರಂಗಭೂಮಿ ಕಲಾವಿದ ಕಮ್ ನಿರ್ದೇಶಕರಾಗಿದ್ರು. ಸಾಕಷ್ಟು ಹೆಸರಿತ್ತು. ಅಲ್ಲದೆ ಸರಿತಾರಿಗೆ ಅವರ ಮೇಲೆ ಅತೀವ ಗೌರವವಿತ್ತು. ಹಾಗಾಗಿ ತನ್ನ ನೋವನ್ನ 4 ಗೋಡೆಗಳ ಮಧ್ಯೆಯೇ ಅಳುತ್ತಾ ಮುಚ್ಚಿಟ್ಟಿದ್ರು. ಹೀಗೆ ಎಷ್ಟು ದಿನ ತಾನೇ ಈ ನರಕ ತಡೆಯೋಕೆ ಸಾಧ್ಯ? 2001ರಲ್ಲಿ ದಂಪತಿಗಳಿಬ್ಬರು ಬೇರಾದ್ರು. 2011ರಲ್ಲಿ ವಿಚ್ಛೇದನ ಸಿಕ್ತು. ಆದರೆ ಸೈಕೋ ಕ್ರಿಮಿ ಮುಕೇಶ್ ಮತ್ತೊಂದು ಮದುವೆ ಆದ. ಆದರೆ ಅದು ಕೂಡ ಹೆಚ್ಚು ದಿನ ನಡೆಯಲಿಲ್ಲ. ಅದು ಕೂಡ ಡೈವೋರ್ಸ್ ಆಯಿತು. ಸರಿತಾ ಏಕಾಂಗಿಯಾಗಿ ತನ್ನ ಮಕ್ಕಳನ್ನ ಬೆಳೆಸಿದ್ರು. ಕಷ್ಟವೋ ಸುಖವೋ ಮಕ್ಕಳನ್ನ ಸಾಕಿ ಸಲುಹಿದ್ರು. ಚಿತ್ರರಂಗದಲ್ಲಿ ಮತ್ತೆ ಎಂಟ್ರಿ ಆದ್ರು. ಡಬ್ಬಿಂಗ್ ಕಲಾವಿದೆಯಾಗಿ ಕೆಲಸ ಮಾಡಿದ್ರು. ತಬ್ಬು, ಸುಷ್ಮಿತಾ ಸೇನ್, ರಮ್ಯಾ ಕೃಷ್ಣನ್, ಸೌಂದರ್ಯ ಮುಂತಾದ ನಟಿಯರಿಗೆ ಧ್ವನಿ ನೀಡಿದ್ರು.
ಇತ್ತೀಚೆಗೆ 2023ರಲ್ಲಿ ಸರಿತಾ ಅವರು ಮಾವೀರನ್ ಚಿತ್ರದಲ್ಲಿ ಶಿವಕಾರ್ತಿಕೇಯನ್ ಅವರೊಂದಿಗೆ ನಟಿಸಿ ಚಿತ್ರರಂಗಕ್ಕೆ ಮರುಕಳಿಸಿದ್ದಾರೆ. ಈ ಚಿತ್ರ ಕೂಡ ಯಶಸ್ವಿ ಪ್ರದರ್ಶನ ಕಾಣ್ತು. ಹೀಗೆ ತನ್ನ ಬದುಕಿನಲ್ಲಿ ಸಂತೋಷಕ್ಕಿಂತ ನೋವನ್ನೇ ಕಂಡವರು ಸರಿತಾ. ಆದರೆ ಎಂದೆಂದೂ ಧೃತಿ ಕೆಡಲಿಲ್ಲ. ಸೋಲೆ ಗೆಲುವಿನ ಸೋಪಾನ, ಅದನ್ನ ಏರುವುದು ಮನುಷ್ಯನ ಕರ್ತವ್ಯ ಅನ್ನೋದನ್ನ ತಾನು ಬದುಕಿ ತೋರುವ ಮುಖಾಂತರ ಇಂದು ಅದೆಷ್ಟೋ ಜೀವಗಳಿಗೆ ಮಾದರಿಯಾಗಿದ್ದಾರೆ. ನಿಜಕ್ಕೂ ನಟನೆಯಲ್ಲಿ ಅದೆಷ್ಟು ಮುಗ್ಧರೋ ನಿಜ ಜೀವನದಲ್ಲಿ ಅಷ್ಟೇ ಪ್ರಬಲರು, ಪ್ರಬುದ್ಧರು ಸರಿತಾ ಅವರು. ಅವರಿಗೆ ತುಂಬು ಹೃದಯದ ಗೌರವ ಸಲ್ಲಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.